ಹಾಯ್ ನಮಸ್ಕಾರ, ನನ್ನ ಹೆಸರು ವಿಜಯ್ ಕುಮಾರ್ ಅಂತ. ಕರ್ನಾಟಕ ಸರ್ವಿಸ್ ಇಂಜಿನಿಯರ್ ನ್ಯೂ ಹಾಲೆಂಡ್ ಕಂಪನಿಯಲ್ಲಿ ಕಳೆದ 10 ವರ್ಷದಿಂದ ನಾನು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ಮಷಿನ್ ಬಗ್ಗೆ ಒಂದು ಸಣ್ಣ ಪರಿಚಯನ ಮಾಡ್ತಾ ಇದ್ದೀವಿ, ಬನ್ನಿ ಈ ವಿಡಿಯೋ ನೋಡೋಣ. ಸೊ ಇದು ನ್ಯೂ ಹಾಲೆಂಡ್ ಕಂಪನಿದು TC5.30 ಅಂತ ಮಾಡಲ್. ಇದು ಮಷಿನ್ ನೇಮು ನ್ಯೂ ಹಾಲೆಂಡ್ ಕಂಪನಿದು. ಈ ಮಷಿನ್ ಬಂದು ಇದು ಕಂಬೈನ್ ಹಾರ್ವೆಸ್ಟರ್, ಮಲ್ಟಿ ಕ್ರಾಪ್ ಕಂಬೈನ್ ಹಾರ್ವೆಸ್ಟರ್. ಇದು ನಮ್ಮ ಕರ್ನಾಟಕದಲ್ಲಿ ಬಹು ಬೆಳೆ ಕಟಾವು ಯಂತ್ರ. ಸೊ ಇದು ಒಂದು 22 ಥರ ಬೆಳೆನ ಹಾರ್ವೆಸ್ಟ್ ಮಾಡುತ್ತೆ. ಹೆಸರು, ಉದ್ದು, ಸೋಯಾಬೀನು, ಕಡಲೆ, ಭತ್ತ, ರಾಗಿ, ಗೋಧಿ, ಸನ್ಫ್ಲವರ್, ಮೆಕ್ಕೆಜೋಳ ಮತ್ತು ಗೋಧಿ, ಸದಕ. ಈ ಥರ ನಾವು ಕರ್ನಾಟಕದಲ್ಲೇ ಒಂದು 22 ಬೆಳೆನ ಈಗ ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ. ಈ ಮಷಿನ್ ಫ್ಯೂಚರ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಈ TC.53 ಈ ಮಾಡಲಿನ ವಿಶೇಷ ಏನು ನಾನು ಈಗ ತಿಳಿಸ್ಕೊಡ್ತೀನಿ. ಸೊ ಇದು 130 HP ಅಶೋಕ್ ಲೇಲ್ಯಾಂಡ್ BS5 ಇಂಜಿನನ್ನು ಒಳಗೊಂಡಿದೆ. ಪ್ರತಿ ಗಂಟೆಗೆ 10 ಲೀಟರ್ ಮೈಲೇಜನ್ನು ಇದು ತಗೊಳುತ್ತೆ. ಈ ಮಷೀನಿನ ವಿಶೇಷತೆ ಏನು ಅಂದರೆ, ಈ ಮಷೀನಲ್ಲಿ ಸೊ ನಾವಿಲ್ಲಿ ನೋಡ್ತಾ ಇದ್ದೀವಿ, ಇದು ಲೆಫ್ಟ್ ಸೈಡ್ ಡ್ರೈವ್ ಇರೋದು. ಇದ್ರೊಳಗೆ ವಿಶೇಷತೆ ಏನಂದರೆ ಡಬಲ್ ಥ್ರೆಷರ್ ಇದೆ. ಸೊ ಡಬಲ್ ಥ್ರೆಷರ್ ಹೆಂಗಿದೆ ಅಂದರೆ ನೋಡಿ, ಇದೊಂದು ಈಗ ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ, ಇಲ್ಲಿ ಒಂದು ಥ್ರೆಷರ್ ಇದೆ, ಇಲ್ಲಿ ಒಂದು ಥ್ರೆಷರ್ ಇದೆ. ಈ ಡಬಲ್ ಥ್ರೆಷರ್ ಇದರಿಂದ ಈ ಗ್ರೈನ್ ಲಾಸ್ ಅನ್ನೋದು ಭಾಳ ಕಮ್ಮಿ ಆಗುತ್ತೆ. ಅಂದರೆ ನೀವು ಹೊಲದಲ್ಲಿ ಕಾಳೇನು ವೇಸ್ಟ್ ಆಗುತ್ತಲ್ಲ, ಅದು ಆಗೋದಿಲ್ಲ. ಥ್ರೆಶಿಂಗ್ ಚೆನ್ನಾಗುತ್ತೆ. ಈ ಮೊದಲನೇ ಥ್ರೆಷರಲ್ಲಿ ಪ್ರತಿಶತ 75% ಥ್ರೆಶ್ ಆದರೆ, ಸೆಕೆಂಡಲ್ಲಿ ಪ್ರತಿಶತ 25% ಏನು ಕಾಳು ಉಳಿದಿರುತ್ತೆ, ಅದು ಕೂಡ ಥ್ರೆಶ್ ಆಗುತ್ತೆ. ಭಾಳ ನೀಟಾಗಿ ಥ್ರೆಶಿಂಗ್ ಒಳಗಡೆ ಥ್ರೆಶಿಂಗ್ ಕೆಪಾಸಿಟಿ ಆಗಲಿ ಚೆನ್ನಾಗಿದೆ ನಮ್ಮದು ಸ್ಟೋರೇಜ್. ಅಲ್ಲಿಂದ ಬಂದರೆ ನಮ್ದೇನಿದೆ, ಹೆವಿ ಡ್ಯೂಟಿ ಫೀಡರ್ ಇದೆ. ಇಲ್ಲಿಂದ ಹೆವಿ ಡ್ಯೂಟಿ ಫೀಡರ್ ಅಂತೀವಿ ಇದಕ್ಕೆ. ಥ್ರೆಷರ್ ಇದೆ. ಇದಾದ್ಮೇಲೆ ಬೀಟರ್ ಅಂತ ಕರಿತೀವಿ. ಇದಾದ್ಮೇಲೆ ನಮ್ಮದು ಸೆಕೆಂಡ್ ಥ್ರೆಷರ್ ಇದೆ. ಅದಾದ್ಮೇಲೆ ಇದು ವೇರಿಯೇಟರ್ ಡ್ರೈವ್ ಇದೆ. ಮಷಿನನ್ನು ಹೈ ಲೋ ಕಂಟ್ರೋಲ್ ಮಾಡೋ ವೇರಿಯೇಟರ್ ಡ್ರೈವ್ನ ನಮ್ಗೆ ಕೊಟ್ಟಿದ್ದೀವಿ. ನಾವು ಬ್ರೇಕು ಕ್ಲಚ್ನ ಇದರಿಂದ ಕಮ್ಮಿ ಅವಾಯ್ಡ್ ಮಾಡ್ಬೋದು. ಇಲ್ಲಿಂದ ಬಂದರೆ ಇದು 24 ವೋಲ್ಟ್ ಬ್ಯಾಟ್ರಿ ಇದೆ, ಡಬಲ್ ಟೂಲ್ ಕಿಟ್ ಇದೆ. ಸೊ ಅಲ್ಲಿಂದ ಬಂದರೆ ನಮ್ಮದು 5 ಸ್ಟಾವಾಕಾರ್ಗಳನ್ನು ಒಳಗೊಂಡಿರುತ್ತದೆ. 5 ಸ್ಟಾವಾಕಾರ್ ಇರುತ್ತೆ. ಇದೇನಿದೆಲ್ಲ 5 ಸ್ಟಾವಾಕಾರ್ ಇದೆ, ಅದು ಫುಲ್ ಹೆವಿ ಇರುತ್ತೆ. ಇಲ್ಲಿಂದ ಬಂದರೆ ನಮ್ಮದು ಶೂ, ಡಬಲ್ ಗ್ಯಾಸ್ಕೆಟ್ ಶೂ ಇದೆ. ಪ್ರೀ ಶೂ, ಅಪ್ಪರ್ ಶೂ, ಲೋಯರ್ ಶೂ ಆ್ಯಂಡ್ ಚಾಪರ್. ಈ ಥರ ನಮಗೆ 4 ಸೆಟ್ಟಿಂಗ್ಸ್ ಶೂಸ್ ಬರುತ್ತೆ. ಅಂದರೆ ಕ್ಲೀನಿಂಗ್ ಪರ್ಫಾರ್ಮೆನ್ಸ್, ಜಾಲ್ಗಿ ನಾವೇನಂತೀವಿ, ಸಾಣಿಗೆ ಅಂತೀವಿ ಅಥವಾ ಜಾಲ್ರಿ ಅಂತೀವಿ, ಕಾಳನ್ನು ಫಿಲ್ಟರ್ ಮಾಡೋಕ್ಕೆ. ಇದೆಲ್ಲ ಫುಲ್ ಏನಿದೆ ಕ್ಲೀನಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಇಲ್ಲೇನಿದೆ ಕಾಳು ಬೂಸ ಎಲ್ಲ ಡಿವೈಡ್ ಆಗುತ್ತೆ. ಇದನ್ನು ಫಿಲ್ಟರ್ ಮಾಡೋಕ್ಕೋಸ್ಕರ 4 ಜಾಲಿಗಳನ್ನು ಕೊಟ್ಟಿದ್ದೀವಿ, ಸ್ಯೂಸನ್ನು. ಪ್ರೀ ಶೂ, ಅಪ್ಪರ್ ಶೂ ಆ್ಯಂಡ್ ಚಾಪರ್, ಲೋವರ್ ಶೂ. 4 ಥರ ಕಾಳು ನಮಗೆ ಕ್ಲೀನಾಗಿ ಬರುತ್ತೆ. ಇದೇನಿದೆ ಕ್ಲೀನಿಂಗ್ ಫ್ಯಾನ್ ಲಿವರ್, ಇದೊಂದು ಮ್ಯಾನ್ಯುವಲ್ ಇದೆ. ಇದು ಮೇಲ್ ಹೋದರೆ ಲೋ. ಈ ಏನು ಸ್ಲೈಡ್ ಇದೆ 28 ಸ್ಲೈಡ್ ಇದೆ. ಫುಲ್ ಲೋ ಅಂದರೆ ನಮಗೆ 300 RPM ಸಿಗುತ್ತೆ. ಫುಲ್ ಹೈ ಅಂದರೆ 1000 RPM ಸಿಗುತ್ತೆ. ಇದು ಮಷಿನ್ ಮೇನ್ ಲಿವರ್ ಆನ್ ಇದ್ದಾಗ ಇದು ಮ್ಯಾನ್ಯುವಲ್ ಆಪ್ರೇಟ್ ಮಾಡಬೇಕು. ಇದರಲ್ಲಿ ನಾವು ಜೋಳದ ಕಾಳು ದಪ್ಪ ಇರೋದ್ರಿಂದ ಜಾಸ್ತಿ ಬೇಕು. ರಾಗಿ ಕಾಳು ಅಥವಾ ಹೆಸರು, ಉದ್ದು ಎಲ್ಲ ಮೀಡಿಯಮ್ ಬೇಕು. ಇನ್ನು ಬಡೆ ಸೊಪ್ಪು, ಕೊತ್ತಂಬರಿ ಬೀಜ ಅದಕ್ಕೆಲ್ಲ ಲೋ RPM ಬೇಕು, ಅದರಿಂದ ಮೇಲ್ ಬೇಕು. ಈ ಪ್ರತಿ ಧಾನ್ಯದ ಸೈಜ್ ಮೇಲೆ ಆಧಾರವಾಗಿರುತ್ತೆ ಗಾಳಿ ಪ್ರತಿಶತ ಎಷ್ಟು ಬೇಕು ಅನ್ನೋದು. ಅದಕ್ಕೆ ಇದನ್ನು ವೇರಿಯೇಟರ್ ಕ್ಲೀನಿಂಗ್ ಸಿಸ್ಟಮ್ ಅಂತ ಏನು ಕೊಟ್ಟಿದ್ವಿ, ಕ್ಲೀನಿಂಗ್ ಫ್ಯಾನ್, ಇದು ಮ್ಯಾನ್ಯುವಲಲ್ಲಿ ಮಾಡ್ತಾ ಇರ್ತದೆ. ಥ್ರೆಷರ್, ಈ ಥ್ರೆಷರ್ದೇನು RPM ಇದೆ 300ರಿಂದ 1000ವರೆಗೂ. ಈ ಥ್ರೆಷರ್ RPMನ್ನು ನಾವು ಎಲೆಕ್ಟ್ರಿಕಲ್ ಮೋಟ್ರ್ ಮುಖಾಂತರನೇ ಮಾಡ್ಬೋದು. ಇಲ್ಲಿ ಯಾವುದೇ ಪುಲ್ಲಿ ಅಥವಾ ಬೆಲ್ಟ್ ಚೇಂಜ್ ಮಾಡೋಂಗಿಲ್ಲ. ನಾವು ವಿತಿನ್ ಸೆಕೆಂಡ್ ಒಳಗಡೆ ನಾವು ಬಟನ್ನ ಪ್ರೆಸ್ ಮಾಡಿದರೆ ಅಲ್ಲಿ ಮೀಟರ್ ಇರುತ್ತೆ. ಮೀಟರಲ್ಲಿ ಗೊತ್ತಾಗುತ್ತೆ 500 ಬೇಕಾ, 600 ಬೇಕಾ, 700 ಬೇಕಾ. ವಿತಿನ್ ಸೆಕೆಂಡ್ ಒಳಗಡೆ ಈ ಎಲೆಕ್ಟ್ರಿಕಲ್ ಮೋಟ್ರ್ ಒಳಗೆ ನಾವು ಥ್ರೆಷರ್ RPM ಸೆಟ್ ಮಾಡ್ಬೋದು. ಇದೇನಿದೆ ರಿಟರ್ನ್ ಎಲಿವೇಟರ್ ಅಂತ ಕರಿತೀವಿ. ಅನ್ಥ್ರೆಶ್ ಗ್ರೈನನ್ನು ಮತ್ತೆ ಥ್ರೆಷರ್ ಒಳಗಡೆ ಕೆಲಸ ಮಾಡುತ್ತೆ. ಇದೇನಿದೆ ಗ್ರೈನ್ ಎಲಿವೇಟರ್, ನಾವು ಫಿಲ್ಟರ್ ಮಾಡಿದ್ದ ಕ್ಲೀನ್ ಗ್ರೈನನ್ನು ಟ್ಯಾಂಕ್ ಒಳಗಡೆ ಹಾಕುತ್ತೆ. ಸೊ ಅದೇ ಥರ ನಾವು ಇಂಜಿನ್ ಹೀಟ್ ಆಗದೆ ಇರೋ ಥರ ರೋಟ್ರಿ ಸ್ಕ್ರೀನ್ ಇದೆ ಇದಕ್ಕೆ. ಇದು ರೇಡಿಯೇಟರ್ ಜಾಮ್ ಆಗ್ದಂಗೆ ಕ್ಲೀನ್ ಮಾಡ್ತಾನೆ ಇರುತ್ತೆ. ಫೀಲ್ಡ್ ಒಳಗೆ ಮಷಿನ್ ರನ್ನಿಂಗ್ ಇರಬೇಕಾದ್ರೆ ಇದು ಯಾವಾಗಲೂ ಆ ಕಾರ್ಯಕ್ಷಮತೆ ಮಾಡ್ತಾನೆ ಇರುತ್ತೆ. ಸೊ ಅಲ್ಲಿಂದ ಬಂದರೆ ಫೀಡರ್. ಈ ಫೀಡರ್ ಏನಿದೆ ನಮ್ದು ಹೆವಿ ಡ್ಯೂಟಿ ಇದೆ. ಈ ಅಡ್ಜಸ್ಟ್ಮೆಂಟ್ ಇದೆ ಇದರಲ್ಲಿ. ಸೊ ಚೈನ್ ಲೂಸ್ ಆಗೋದು, ಟೈಟ್ ಆಗೋದು ಮೇಲೆ, ಅಥವಾ ಮೆಕ್ಕೆಜೋಳಕ್ಕೆ ಬೇರೆ ಅಡ್ಜಸ್ಟ್ಮೆಂಟ್ ಇದೆ. ಮಾಮೂಲಿ ಸಣ್ಣ ಹೆಸರು, ಉದ್ದು, ಭತ್ತ, ರಾಗಿ ಕುಯ್ಬೇಕಾದ್ರೆ ಇದಕ್ಕೆ ಅಡ್ಜಸ್ಟ್ಮೆಂಟು
ರೀತಿ ಇದೆ. ಅಲ್ಲಿಂದ ಬಂದ್ರೆ ನಮ್ದು ಇದು ಕಟರ್ ಬಾರ್ ಏನ್ ಕರಿತೀವಲ್ಲ, 12 ಅಡಿಯಿಂದ 15 ಅಡಿವರೆಗೂ, 12 ಫೂಟಿಂದ 15 ಫೂಟ್ವರೆಗೂ ಕಟರ್ ಬಾರ್ ನಮ್ಮ ಕಡೆ ಅವೈಲೇಬಲ್ ಇದೆ. ಇದ್ರ ಕಟರ್ ಬಾರ್ ವಿಶೇಷತೆ ಏನಂದ್ರೆ, ನಾವು ಎಲ್ಲಾ ಕಟರ್ ಬಾರ್ಗಳನ್ನು ನೋಡಿದೀವಿ, ಅದಕ್ಕಿದು ರಿವಿಟ್ ಸಿಸ್ಟಮ್ ಇರುತ್ತೆ ಬ್ಲೇಡಿಗೆ. ಇದಕ್ಕೆ ನಾವೇನಿದೆ ಬೋಲ್ಟ್ ನಟ್ ಸಿಸ್ಟಮ್ ಮಾಡಿದೀವಿ. ಇದರಲ್ಲಿ ಬೋಲ್ಟ್ ನಟ್ ಸಿಸ್ಟಮ್ ಇದೆ. ಈ ಬೋಲ್ಟ್ ನಟ್ ಸಿಸ್ಟಮ್ ಇರೋದ್ರಿಂದ ವಿತಿನ್ ಸೆಕೆಂಡಲ್ಲಿ ನಾವು ಇವೆರಡು ಬೋಲ್ಟ್ ಬಿಚ್ಚಿರ್ ಬ್ಲೇಡ್ ಹೊರಗಡೆ ಬರುತ್ತೆ, ಮತ್ತೆ ನಾವು ಇನ್ಸ್ಟಾಲ್ ಮಾಡ್ಬೋದು. ಅದು ವಿತಿನ್ 2 ಮಿನಿಟ್ಸಲ್ಲಿ ಆಗುತ್ತೆ. ಸೊ ಬೇರೆ ಕಂಪೇರ್ ಟು ಮಷಿನ್ ಒಳಗಡೆ ಅದ ರಿವಿಟಿಂಗ್ ಸಿಸ್ಟಮ್ ಇರುತ್ತೆ, ಬ್ಲೇಡ್ ಎಲ್ಲ ಹೊರಗೆ ತೆಗಿಯೋದು, ರಿವಿಟ್ ಮಾಡೋದು ಇರುತ್ತೆ. ಸೊ ಅಲ್ಲಿಂದ ಬಂದ್ರೆ ಇದೇನಿದೆ ರೀಲ್ ಅಂತ ಕರಿತೀವಿ. ಈ ರೀಲ್ ಪರ್ ಮಿನಿಟ್ 12 ಸ್ಪೀಡಿಂದ 60 ಸ್ಪೀಡ್ವರೆಗೂ ನಾವು ಸ್ಪೀಡನ್ನ ಜಾಸ್ತಿ ಅಥವಾ ಕಮ್ಮಿ ಮಾಡ್ಬೋದು, ಡಿಪೆಂಡ್ ಆಫ್ ಫೀಲ್ಡ್ ಮೇಲೆ. ಈ ಹೆಸರು ಉದ್ದು ಎಲ್ಲ ಕಡಲೆ ಸಣ್ಣ ಫೀಲ್ಡ್ ಇರುತ್ತೆ, ಆಮೇಲೆ ಈ ಭತ್ತ ರಾಗಿ ಗೋಧಿ ಎಲ್ಲ ಹೈಟ್ ಇರುತ್ತೆ, ಮೆಕ್ಕೆಜೋಳ ತೊಗರಿ ಎಲ್ಲ ಇನ್ನೂ ಹೈಟ್ ಇರುತ್ತೆ. ಅದ್ರ ಪ್ರಕಾರ ಇದು ಸ್ಪೀಡನ್ನ ಎಷ್ಟು ಬೇಕಷ್ಟನ್ನ, ಅಥವಾ ಒಣ ಫೀಲ್ಡ್ ಜಾಸ್ತಿ ಡ್ರೈ ಆಗಿರುತ್ತೆ, ಹಸಿ ಇರುತ್ತೆ, ಅದ್ರ ಪ್ರಕಾರ ನಾವು ಇದನ್ನ ಪರ್ ಮಿನಿಟ್ 12 ಸ್ಪೀಡಿಂದ 60 ಸ್ಪೀಡ್ವರೆಗೂ ಜಾಸ್ತಿ ಕಮ್ಮಿ ಮಾಡ್ಬೋದು. ಇದು ಪ್ಲಸ್ ಎಲೆಕ್ಟ್ರಿಕಲ್ ಮೋಟಾರ್ ಇದೆ, ಬಟನ್ ಸಿಸ್ಟಮ್ ಅಲ್ಲೇ ಇದು RPM ಜಾಸ್ತಿ ಕಮ್ಮಿ ಆಗುತ್ತೆ. ಆಮೇಲೆ ಮತ್ತೆ ಏನು ವಿಶೇಷ ಇದೆ ಅಂದ್ರೆ, ಇಲ್ಲಿ ನೋಡಿ, ಈ ಬ್ಲೇಡ್ಗೆ ಓಬಲ್ ಗೇರ್ ಬಾಕ್ಸ್ ಅಂತ ಕರಿತೀವಿ. ಈ ಓಬಲ್ ಗೇರ್ ಬಾಕ್ಸ್ ಅನ್ನ ಇನ್ಸ್ಟಾಲ್ ಮಾಡಿದೀವಿ. ಇದು ನ್ಯೂಲ್ಯಾಂಡ್ ಮಷೀನ್ ಅಲ್ಲಿ ಇದೆ ಮಾತ್ರ. ಈ ಓಬಲ್ ಗೇರ್ ಬಾಕ್ಸ್ ಏನಿದೆ, ಇಲ್ಲಿ ಕಟರ್ ಬಾರ್ ಅಲ್ಲಿ ಬರೋ ವೈಬ್ರೇಷನ್ ಅನ್ನ ಇದು ತಡೆಗಟ್ಟುತ್ತೆ, ಕಟಿಂಗ್ ನೀಟಾಗಿ ಆಗುತ್ತೆ. ಬೇರೆ ಮಷೀನ್ ಅಲ್ಲೆಲ್ಲ ಇಲ್ಲಿ ಶಾಫ್ಟ್ ಇರುತ್ತೆ, ಅದರಿಂದ ಜಾಸ್ತಿ ವೈಬ್ರೇಷನ್ ಬರುತ್ತೆ. ಇಲ್ಲಿ ಏನಾರ ನಾವು ಕಡಲೆ ಹೊಡಿಬೇಕಾದ್ರೆ ಆ ವೈಬ್ರೇಷನ್ ಅಲ್ಲಿ ಕಡಲೆ ಎಲ್ಲ ಮುಂದೆನೆ ಬಿದ್ದೋಗುತ್ತೆ ಓವರ್ ಮೆಚೂರ್ಡ್ ಆಗಿ. ಬಟ್ ಇದ್ರಲ್ಲಿ ಏನಿದೆ ಓಬಲ್ ಗೇರ್ ಬಾಕ್ಸ್ ಇರೋದ್ರಿಂದ ಅಷ್ಟು ವೈಬ್ರೇಷನ್ ಬರಲ್ಲ, ನಾಯ್ಸ್ ಸೌಂಡ್ ಇರುತ್ತೆ. ಈ ಕಟ್ರ್ ಬಾರಿಂದ ಇನ್ನೇನು ವಿಶೇಷತೆ ಐತೆ ಅಂದರೆ, ಸೊ ಈ ಕಟ್ರ್ ಬಾರ್ ಲೆವೆಲಿಂಗ್ ಪ್ಲೇಟ್, ಈ 4 ಲೆವೆಲಿಂಗ್ ಪ್ಲೇಟ್ ಬರ್ತವೆ. ನಾವು ಇನ್ನೂ ಗ್ರೌಂಡ್ ಲೆವೆಲಾಗಿ ಏನಾದ್ರು ಹಾರ್ವೆಸ್ಟ್ ಮಾಡಬೇಕು ಅಂದರೆ ಈ ಪ್ಲೇಟಿನ ಅಡ್ಜಸ್ಟ್ಮೆಂಟ್ ಕೂಡ ಇದೆ. ಇದರಿಂದ ಇನ್ನು ಗ್ರೌಂಡ್ ಲೆವೆಲ್ ಕೂಡ ನಾವು ಹಾರ್ವೆಸ್ಟ್ ಮಾಡ್ಬೋದು. ಅಲ್ಲಿಂದ ಬಂದು ಈ ನಮ್ಮ ಹೆವಿ ಡ್ಯೂಟಿ ಫೀಡರ್ ಒಳಗಡೆ ಸ್ಟೋನ್ ಸ್ಟಾಪರ್ ಅಂತ ಕರಿತೀವಿ. ಸೊ ಈ ಹೆವಿ ಡ್ಯೂಟಿ ಫೀಡರಿಂದ ನಮಗೆ ಇದು ಸ್ಟೋನ್ ಸ್ಟಾಪರ್ ಅಂತ ಕರಿತೀವಿ. ಈ ನಾವೇನು ಗ್ರೌಂಡ್ ಲೆವೆಲ್ ಒಳಗಡೆ ಹಾರ್ವೆಸ್ಟ್ ಮಾಡ್ತೀವಿ, ಹೆಸರು ಉದ್ದು ಸೋಯಾಬೀನ್ ಎಲ್ಲ, ಇದ್ರೊಳಗಡೆ ಕಲ್ಲು ಬರ್ತವೆ. ಕಲ್ಲು ಬಂದಾಗಡೆ ಅದು ಥ್ರೆಷರ್ಗೆ ಹೋದ್ರೆ ಒಳಗಡೆ ಡ್ಯಾಮೇಜ್ ಆಗ್ತವೆ ಅಂತ ಈ ಸ್ಟೋನ್ ಸ್ಟಾಪರನ್ನು ಕೊಟ್ಟಿದ್ದೀವಿ, ಸ್ಟೋನ್ ಸ್ಟಾಪರ್ ಅಂತ. ಇಲ್ಲಿ ನಮಗೆ ಒಂದು 30 kg ಅಷ್ಟು ಕಲ್ಲು ಇಲ್ಲೇ ಸ್ಟಾಪ್ ಆಗಿರುತ್ತೆ, ಅದಕ್ಕೋಸ್ಕರ ಇದು ಕೊಟ್ಟಿದ್ದೀವಿ. ಇದೇ ನಾವು 2 ನಿಮಿಷದೊಳಗೆ ನಾವು ಕ್ಲೀನ್ ಮಾಡ್ಬೋದು. ಸೊ ಇದು ಆರಾಮದಾಯಕ ಆದ AC ಕ್ಯಾಬಿನ್ ಇದೆ. ಸೊ AC ಕ್ಯಾಬಿನ್ ನಾನ್ AC ಕ್ಯಾಬಿನ್ಗೆ ಬರೀ ಕ್ಯಾಬಿನ್ ಅಷ್ಟೇ ಡಿಫ್ರೆನ್ಸ್ ಇದೆ, ಇನ್ನೆಲ್ಲ ಮಷಿನ್ ಸೇಮ್ ಟು ಸೇಮ್ ಇರುತ್ತೆ. ಸೊ ಈ AC ಕ್ಯಾಬಿನ್ ನೋಡಿ, ಈ ಮುಂದಗಡೆ ಕುಂತ್ರೆ ಕಟ್ರ್ ಬಾರ್ ಬಲಬದಿಯಿಂದ ಎಡಬದಿವರೆಗೂ ಫುಲ್ ಕಟ್ರ್ ಬಾರ್ ನಮಗೆ ಮುಂದೆ ಏನ್ ಕಲ್ಲು ಬರ್ತಾ ಇದೆ, ಮಣ್ಣು ಬರ್ತಾ ಇದೆ, ಕಟಿಂಗ್ ಆಗ್ತಾ ಇದೆ, ಕರೆಕ್ಟ್ ಪರ್ಫೆಕ್ಟ್ ಕಾಣುತ್ತೆ, ಆ ತರ ಡಿಸೈನ್ ಮಾಡಿದ್ದಾರೆ. ಸೊ ಇದ್ರಲ್ಲಿ ಏನಿದೆ, ಈ ಒಳಗಡೆ ಫಂಕ್ಷನ್ ಸ್ಟೇರಿಂಗ್, ಕ್ಲಚ್, ಬ್ರೇಕ್ ಅಂಡ್ ಎಕ್ಸ್ಲೀಟರ್ ಇದೆ. ಸೊ ಇದು ಆಪರೇಟರ್ ಸೀಟ್, ಹೆಲ್ಪರ್ ಸೀಟ್ 2 ಇನ್ಸ್ಟಾಲ್ ಇದೆ. ಇದು ಬಂದು ಮೇನ್ ಲಿವರ್, ಇದು ಬಂದು ಕಟ್ರ್ ಬಾರ್ ಲಿವರ್, ಇದು ಬಂದು ಅನ್ಲೋಡಿಂಗ್ ಲಿವರ್. ಇಲ್ಲಿ 3 ಲಿವರ್ನ ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ಅದಾದ್ಮೇಲೆ ಗೇರ್ ಲಿವರ್, ಫ್ರಂಟ್ 4, 1 ರಿವರ್ಸ್ ಗೇರ್ ಇದೆ. ಇದು ಹ್ಯಾಂಡ್ ಬ್ರೇಕ್ ಇದೆ. ಸೊ ಇದು ನಾವು ಕಾನ್ಕ್ಯೂ ಅಡ್ಜಸ್ಟ್ಮೆಂಟ್ ಲಿವರ್, ಸೀಟ್ ಪಕ್ಕದಲ್ಲೇ ಇದೆ. ನಾವು ಕಾನ್ಕ್ಯೂನ ಲಿವರ್ ಅಡ್ಜಸ್ಟ್ ಮಾಡೋದು. ಇದು ಮಷಿನ್ ಹೈ-ಲೋ ಇದೆ, ಇದು ಸ್ಪೀಡ್. ಇದು ಕಟ್ರ್ ಬಾರ್ ಅಪ್ ಅಂಡ್ ಡೌನ್ ಮಾಡೋದಿದೆ, ಇದು ರೀಲ್ ಅಪ್ ಅಂಡ್ ಡೌನ್ ಮಾಡೋದಿದೆ. ಸೊ ಇವೆಲ್ಲ ಲೈಟಿಂಗ್ ಸ್ವಿಚ್ ಮತ್ತೆ ಎಕ್ಸಿಲೇಟರ್ ಸ್ವಿಚ್ ಬಟನ್ ಇದೆ. ಸೊ ಆರನ್ನು ಹೆಡ್ಲೈಟ್, ಇದು ಮೊಬೈಲ್ ಚಾರ್ಜರ್ ಓಟಿದೆ, ಮೊಬೈಲ್ ಚಾರ್ಜರ್ ಸರ್ಕ್ಯೂಟ್ ಇದೆ. ಸೊ ಅಲ್ಲಿಂದ ಬಂದ್ರೆ ಇದೇನಿದೆ, ಥ್ರೆಷರ್ RPM ಮೀಟರ್. 5ಕ್ಕೆ ಬಂದ್ರೆ 500, ಇದು 0.1ಕ್ಕೆ ಬಂದ್ರೆ 600 ಇದೆ, 700 ಇದೆ, 1000ವರೆಗೂ RPM. 500 ಇಂದ 1000ವರೆಗೂ ನಾವು ಅಡ್ಜಸ್ಟ್ಮೆಂಟ್ ಬಟನ್ ಸಿಸ್ಟಮ್ ಅಲ್ಲೇ ಮಾಡ್ಬೋದು. ಇದು ಪ್ಲಸ್ ಮೈನಸ್ ಇದೆಯಲ್ಲ, ಇದು ರೀಲ್ ಇದೆ ಮುಂದಗಡೆ, ಇದೇನಿದೆ ಥ್ರೆಷರ್ ಇದೆ, ಇದು ಎಕ್ಸಿಲೇಟರ್ ಇದೆ. ಸೊ ಅಲ್ಲಿಂದ ಬಂದ್ರೆ AC ಬಟನ್ ಇದೆ, AC ಚೆನ್ನಾಗಿದೆ. ಅಲ್ಲಿಂದ ಬಂದ್ರೆ ವೈಫರ್ ಇದೆ. ಸೊ ಇಷ್ಟು ಸ್ಪೆಸಿಫಿಕೇಶನ್ ಇದಿದೆ. AC ಮತ್ತೆ ನಾನ್ ACಗೆ ಕ್ಯಾಬಿನ್ ಅಷ್ಟೇ ಡಿಫ್ರೆನ್ಸ್, ಮಷಿನ್ ಎಲ್ಲ ಸೇಮ್ ಇರುತ್ತೆ. ಅಲ್ಲಿಂದ ಬಂದ್ರೆ 3000 ಲೀಟರ್ ಕೆಪಾಸಿಟಿ ಇರೋ ಗ್ರೈನ್ ಟ್ಯಾಂಕ್ ಅನ್ನ ನಾವು ನೋಡ್ಬೋದು. ಇದು ಗ್ರೈನ್ ಸ್ಟೋರೇಜ್, 3000 ಲೀಟರ್ ಕೆಪಾಸಿಟಿ ಇರೋ
ಗ್ರೈನ್ ಸ್ಟೋರೇಜ್ ಇದು. ಸೊ ಇಂಜಿನ್ ಸಿಸ್ಟಮ್ ಅಶೋಕ್ ಲೇಲ್ಯಾಂಡ್ BS5 131 HP ಇಂಜಿನ್, ಪ್ರತಿ ಗಂಟೆಗೆ 8 ಲೀಟ್ರ್ ಮೈಲೇಜ್ ಕೊಡುತ್ತೆ.